ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಹಾರ ಪ್ರಿಯರಿಗಾಗಿ ಒಂದಲ್ಲ ಒಂದು ಮೇಳ ಇದ್ದೇ ಇರುತ್ತದೆ. ಋತುವಿಗೆ ತಕ್ಕಂತೆ, ಪೂರೈಕೆಗೆ ತಕ್ಕಂತೆ ವಿವಿಧ ಆಹಾರ ಮೇಳಗಳನ್ನು ಇಲ್ಲಿ ಆಯೋಜಿಸಲಾಗುತ್ತದೆ. ಇಲ್ಲಿನ ವಾಸಿಗಳು ಅಷ್ಟೇ, ವಸ್ತು ಪ್ರದರ್ಶನ ಹಾಗೂ ಇತರ ಮೇಳಗಳಿಗಿಂತ ಆಹಾರ ಮೇಳಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ ಹಾಗೂ ಭಾಗವಹಿಸುತ್ತಾರೆ. ಇನ್ನು ಈ ಸಮಯದಲ್ಲಿ ಮತ್ತೊಂದು ಬೃಹತ್ ಆಹಾರ ಮೇಳಕ್ಕೆ ಬೆಂಗಳೂರು ನಗರ ಸಿದ್ಧವಾಗುತ್ತಿದೆ. ಅದೇ ಅವರೇಕಾಯಿ ಮೇಳ. ಪ್ರತಿ ವರ್ಷದಂತೆ ಈ ವರ್ಷವೂ ದೊಡ್ಡ ಮಟ್ಟದ ಅವರೆ ಮೇಳ ನಡೆಯಲಿದ್ದು, ಅವರೆಕಾಯಿಂದ ಮಾಡಿರುವಂತಹ ಐಸ್ ಕ್ರೀಮ್, ದೋಸೆ, ಮಂಚೂರಿಯನ್, ಪಫ್, ಹಲ್ವಾ, ವಡೆ, ಅವರೆ ಪಾಯಸ ಸೇರಿದಂತೆ ಸುಮಾರು 100ಕ್ಕೂ ಹೆಚ್ಚು ತಿನಿಸುಗಳು ಈ ಮೇಳದಲ್ಲಿ ಸಿಗಲಿದೆ. ಹಾಗಾದರೆ ಈ ವರ್ಷದ ಅವರೆ ಮೇಳ ಎಲ್ಲಿ, ಯಾವಾಗ ಹಾಗೂ ಅವರೆ ಮೇಳದ ವಿಶೇಷತೆಗಳೇನು, ಈ ಎಲ್ಲ ಮಾಹಿತಿಗಳನ್ನು ನೋಡೋಣ ಈ ನಮ್ಮ ವಿಡಿಯೋದಲ್ಲಿ. ರೈನ್ಬೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಸಹ ಒತ್ತಿ. ಮೊದಲೆಲ್ಲ ಅವರೆ ಮೇಳವನ್ನು ಬೆಂಗಳೂರಿನ ವಿವಿಪುರಂ ಫುಡ್ ಸ್ಟ್ರೀಟ್ನಲ್ಲಿ ನಡೆಸಲಾಗುತ್ತಿತ್ತು. ಆದರೆ ನವೀಕರಣದ ಕಾರಣ ಕಳೆದ ವರ್ಷದಿಂದ ನ್ಯಾಷನಲ್ ಕಾಲೇಜಿನಲ್ಲಿ ಈ ಅವರೆ ಮೇಳವನ್ನು ನಡೆಸಲಾಗುತ್ತಿದೆ. ಕಳೆದ ವರ್ಷ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರು ಈ ಅವರೆ ಮೇಳದಲ್ಲಿ ಭಾಗಿಯಾಗಿದ್ದರು. ಹೀಗಾಗಿ ಕಾಲ್ತುಳಿತ ಉಂಟಾಗಿತ್ತು. ಆದರೆ ಈ ಬಾರಿ ಆಯೋಜಕರು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡಿದ್ದು, ಅವರೆ ಮೇಳಕ್ಕೆ ಬರುವ ಜನರಿಗೆ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡು ಸಿದ್ಧತೆ ನಡೆಸಿದ್ದಾರೆ. ಮೆಟ್ರೋ ನಿಲ್ದಾಣ ಸಮೀಪವಿರುವುದರಿಂದ ಜನರು ಸುಲಭವಾಗಿ ಈ ಅವರೆ ಮೇಳಕ್ಕೆ ಬರಬಹುದು. ಇನ್ನು ಕಳೆದ ವರ್ಷಕ್ಕಿಂತ ಈ ವರ್ಷ ಸ್ಟಾಲ್ಗಳ ಸಂಖ್ಯೆ ಹೆಚ್ಚಿಸಿದ್ದು ಸುಮಾರು 80 ಅಂಗಡಿಗಳಿವೆ. ಹೆಚ್ಚು ಬೇಡಿಕೆ ಇರುವ ತಿನಿಸುಗಳಿಗೆ ಹೆಚ್ಚಿನ ಕೌಂಟರ್ ತೆರೆಯಲಾಗಿದ್ದು, ಹಿರಿಯ ನಾಗರಿಕರಿಗೆ ವಿಶೇಷ ಕೌಂಟರ್ ಜೊತೆಗೆ ಅವರಿಗಾಗಿ ಪ್ರತ್ಯೇಕ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅವರೆ ಮೇಳ ಈಗಾಗಲೇ ಶುರುವಾಗಿದ್ದು ಡಿಸೆಂಬರ್ 27ರಿಂದ ಜನವರಿ 5ನೇ ತಾರೀಕುವರೆಗೂ ನಡೆಯಲಿದೆ. ಅವರೆ ಮೇಳ ಈಗಾಗಲೇ ಶುರುವಾಗಿದ್ದು ಡಿಸೆಂಬರ್ 27ರಿಂದ ಜನವರಿ 5ನೇ ತಾರೀಕುವರೆಗೂ ನಡೆಯಲಿದೆ. ಡಿಸೆಂಬರ್ 27, 2024ರಿಂದ ಜನವರಿ 5, 2025ರವರೆಗೆ ನಡೆಯಲಿರುವ 25ನೇ ಆವೃತ್ತಿಯ ಅವರೆ ಮೇಳ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿದೆ. ಇನ್ನು ಶ್ರೀ ವಾಸವಿ ಕಾಂಡಿಮೆಂಟ್ಸ್ ವತಿಯಿಂದ ಆಯೋಜನೆಗೊಳ್ಳುವ ಈ ಮೇಳದಲ್ಲಿ ಅವರೆ ಬೇಳೆಯ ವಿವಿಧ ಖಾದ್ಯಗಳು ಜನರಿಗೆ ಲಭ್ಯವಾಗಲಿದೆ. ಇನ್ನು ಅವರೆ ಮೇಳದ ಮೆನ್ಯೂ ಲಿಸ್ಟ್ ನೋಡೋದಾದರೆ, ಅವರೆಕಾಳಿಂದ ಮಾಡಿದಂಥ ಸ್ಪೆಷಲ್ ಹೋಳಿಗೆ, ದೋಸೆ, ಚಿತ್ರಾನ್ನ, ಪಲಾವ್, ಉಪ್ಪಿಟ್ಟು, ಅವರೆ ಬೇಳೆ, ವಡ, ಬೋಂಡ, ಉಸ್ಲಿ, ಕ್ರಿಸ್ಪಿ ಬೀನ್ಸ್ ಆಗಿರ್ಬೋದು, ಅವರೆ ಬೇಳೆ ಚಾಟ್ಸ್, ಗೋಬಿ, ಪಾವ್ ಬಜ್ಜಿ, ಟ್ವಿಸ್ಟರ್, ಜಾಮೂನ್, ಜಿಲೇಬಿ, ನಿಪ್ಪಟ್ಟು, ಐಸ್ ಕ್ರೀಮ್, ಹೀಗೆ ಹಲವಾರು ಖಾದ್ಯಗಳನ್ನು ನೀವು ಆನಂದಿಸಬಹುದು. ಒಟ್ನಲ್ಲಿ ಚುಮು ಚಳಿಗೆ ಅವರೆ ಬೇಳೆ ಆಹಾರಗಳು ಭಾರಿ ರುಚಿ ಕೊಡುತ್ತಿದ್ದು, ವೀಕೆಂಡ್ ಮೋಡ್ನಲ್ಲಿರುವ ಜನರಿಗೆ ಖುಷಿ ಸಿಗೋದಂತೂ ಗ್ಯಾರಂಟಿ. ಹಾಗಾಗಿ ನೀವು ಈ ಅವರೆ ಮೇಳವನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಲೇಬೇಡಿ. ಹಸಿದವನೇ ಬಲ್ಲ ಅನ್ನದ ಮೌಲ್ಯ. ದಯವಿಟ್ಟು ಆಹಾರವನ್ನು ವೇಸ್ಟ್ ಮಾಡಬೇಡಿ. ನೀವು ವೇಸ್ಟ್ ಮಾಡೋ ಒಂದು ಇಡೀ ಅನ್ನ ಇನ್ನೊಬ್ಬನ ಇಡೀ ದಿನದ ಆಹಾರವಾಗಿರಬಹುದು. ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಮಂದಿ ಪರದಾಡುತ್ತಿದ್ದಾರೆ. ಸೊ ಪ್ಲೀಸ್ ಡೋಂಟ್ ವೇಸ್ಟ್ ಫುಡ್ ಅಂತ ಹೇಳ್ತಾ ಈ ನನ್ನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ರೈನ್ಬೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.